24 ಅವರ್ಸ್ ಇದ್ರೂ ಕೂಡ ಟೈಮ್ ಸಾಲ್ತಾ ಇಲ್ಲ. ಅಯ್ಯೋ ಇಷ್ಟೊಂದು ಕೆಲಸ ಇದೆ, ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಟೈಮೇ ಸಾಲ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ಕೊಳ್ಳೋಂಥ ಜನಗಳೇ ಜಾಸ್ತಿ. ಬಟ್ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಎಷ್ಟೋ ಟೈಮ್ ವೇಸ್ಟಿಂಗ್ ಕೆಲಸಗಳನ್ನ ಮಾಡ್ತಾಯಿದ್ವಿ. ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ಇಂಪಾರ್ಟೆಂಟ್ ಕೆಲಸನೇ ಆಗ್ತಿರಲ್ಲ, ಸುಸ್ತಾಗ್ತಿರತ್ತೆ. ಅಯ್ಯೋ ಇಷ್ಟೇ ಕೆಲಸ ಮುಗ್ದಿದೆ ಬಟ್ ಇಷ್ಟೊಂದು ಸುಸ್ತಾಗ್ತಿದೆ ಅಂತ ಅನಿಸ್ತಾ ಇರುತ್ತೆ. ಏನಕ್ಕೆ ಮೇನ್ ರೀಸನ್ ಅಂದರೆ ಕೆಲವು ಟೈಮ್ ವೇಸ್ಟಿಂಗ್ ಕೆಲಸಗಳಿರ್ತವೆ, ಅದನ್ನು ಮಾಡ್ತಾ ಇರ್ತೀವಿ, ಇಂಪಾರ್ಟೆಂಟ್ ಕೆಲಸನ ಮರ್ತ್ಬಿಡ್ತೀವಿ ಅಥವಾ ಪೆಂಡಿಂಗ್ ಇರುತ್ತೆ. ಯಾವುದು ಆ ಟೈಮ್ ವೇಸ್ಟಿಂಗ್ ಕೆಲಸಗಳು, ಯಾವ ರೀತಿ ಅದನ್ನು ಪ್ಲ್ಯಾನ್ ಔಟ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋ ಇರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬಂದು ಹಸ್ಬೆಂಡು ತುಂಬ ದಿನ ಆದಮೇಲೆ ಒಂದು ಮ್ಯೂಸಿಕ್ ಕಾಂಪಿಟೇಷನ್ಗೆ ಹೋಗಿದ್ದರು. ಫಸ್ಟ್ ಪ್ರೈಸ್ ಬಂತು, ಅದನ್ನೇ ತೋರಿಸ್ತಾಯಿದ್ರು. ಏನಕ್ಕೆ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇಲ್ಲ ಅಂದರೆ ಈ ನಡುವೆ ಜಡ್ಜಾಗಿ ಹೋಗೋದು ಜಾಸ್ತಿ, ಬೇರೆ ಯಾವ್ದಾದ್ರು ಮಕ್ಕಳ ಶೋಗೋ ಮತ್ತು ದೊಡ್ಡವ್ರು ಹಾಡೋದಕ್ಕೋ ಆ ಥರದಲ್ಲಿ ಅವ್ರ ಕಂಪ್ನಿ ರಿಲೇಟೆಡ್ಡು ಜಡ್ಜಾಗಿ ಹೋಗ್ತಾ ಇರ್ತಾರೆ. ಸೊ ಅವರಾಗಿ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬ ದಿನ ಆದಮೇಲೆ ಮಾಡಿದರು. ಸೊ ಅದೇ ಫಸ್ಟ್ ಪ್ರೈಸ್ ಬಂದಿತ್ತು. ನನಗಂತೂ ಇಷ್ಟ ಆಯಿತು. ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಇತ್ತು ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ. ಮತ್ತು ನಾನು ಇದನ್ನು ಚಿಯಾ ಸೀಡ್ಸ್ ನೆನೆಸೋಕ್ಕೆ ಯೂಸ್ ಮಾಡ್ತೀನಿ. ಚಿಯಾ ಸೀಡ್ಸ್ ತುಂಬಾ ಒಳ್ಳೆಯದು. ಒಂದು ಸ್ಪೂನಷ್ಟು ನೆನೆಸಿ ಒಂದು 1 ಅವರ್ ಆದಮೇಲೆ ಕುಡಿತಾ ಇರ್ತೀನಿ. ಇದಂತೂ ನಾನು ಕಾಲೇಜಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲೇ ಕುಡಿಯೋಕ್ಕೆ ಹೆಲ್ಪ್ ಆಗುತ್ತೆ ಅಂತ, ಕ್ಲೋಸ್ಡ್ ಅಲ್ವಾ, ಸೊ ಹೆಲ್ಪ್ ಆಗುತ್ತೆ ಅಂತ ಅಲ್ಲೇ ಇಟ್ಕೊಂಡಿದ್ದೀನಿ. ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್, ನಾವು ಟೈಮ್ ವೇಸ್ಟ್ ಮಾಡ್ತಾ ಇರೋದು ಯಾವ ವಿಷಯದಲ್ಲಿ ಅಂದರೆ ಮೊಬೈಲ್ ಫೋನ್ಸ್. ಎಷ್ಟೋ ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿರ್ತೀವಿ ಅಂದರೆ ಅನ್ನೆಸೆಸರಿ ಗಂಟೆಗಟ್ಟಲೆ ಅದನ್ನು ನೋಡ್ತಾ ಇರ್ತೀವಿ, ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ನೀವು ಇವತ್ತಿಂದ ಒಂದು ಅನಲೈಸ್ ಮಾಡ್ಕೊಳ್ಳಿ. ಒಂದು 2 ಅವರ್ಸ್ 3 ಅವರ್ಸ್ ನೋಡಿದ್ದೀರಾ ಅಂದರೆ 2 ಅವರ್ಸ್ 3 ಅವರ್ಸ್ ಆದಮೇಲೆ ಒಂದು ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ, ಅದರಿಂದ ಎಷ್ಟು ಯೂಸ್ ಆಗಿದೆ ಅಂತ. ಫ್ರೆಂಡ್ಸ್, ನಾನಿವತ್ತು ಎಗ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ರೆಸಿಪಿನ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಈಸಿ ಕೂಡ. ನಾನಿವತ್ತು ಅಗಾರೋ ಗ್ರ್ಯಾಂಡ್ ಎಗ್ ಬಾಯ್ಲರ್ ಆ್ಯಂಡ್ ಪೋಚರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಗ್ ಬಾಯ್ಲರ್ ಮೇನ್ ಯೂನಿಟ್, ಎಗ್ ಬಾಯ್ಲಿಂಗ್ ರ್ಯಾಕ್, ಪೋಚಿಂಗ್ ಟ್ರೇ, ಒಂದು ಟ್ರಾನ್ಸ್ಪರೆಂಟ್ ಲಿಡ್, ಮೆಷರಿಂಗ್ ಕಪ್ ಮತ್ತು ಒಂದು ಯೂಸರ್ ಮ್ಯಾನ್ಯುಯಲ್ ಇರುತ್ತೆ. ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಫ್ರೆಂಡ್ಸ್. ಗುಡ್ ಗ್ರೇಡ್ ಮೆಟೀರಿಯಲಿಂದ ಮಾಡಿರ್ತಾರೆ ಇದನ್ನು. ಇದರಲ್ಲಿ ಮೀಡಿಯಮ್, ಹಾರ್ಡ್ ಮತ್ತು ಸಾಫ್ಟ್ 3 ಬಾಯ್ಲಿಂಗ್ ಟೈಪ್ಸ್ನ ಬಾಯ್ಲ್ ಮಾಡ್ಕೋಬೋದು ಎಗ್ಸ್ನ. ಅದ್ರ ಜೊತೆ ಪೋಚ್ಡ್ ಎಗ್ಸ್ ಕೂಡ ಮಾಡ್ಬೋದು, ಅದನ್ನು ಮುಂದೆ ತೋರಿಸ್ತೀನಿ. ಎಗ್ ಮಾತ್ರ ಅಲ್ಲ, ಇದರಲ್ಲಿ ವೆಜಿಟೇಬಲ್ಸ್, ಮೋಮೋಸ್ನು ಕೂಡ ಸ್ಟೀಮ್ ಮಾಡ್ಕೋಬೋದು. 1 ಟಚ್ ಆಪ್ರೇಷನ್ ಇರುತ್ತೆ. ಇದು ಬಟನ್ ಆನ್ ಬಟನ್, ಇದು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು. ಇದು ಬಂದು 500 ವ್ಯಾಟ್ಸ್ ಪವರು. ಇದ್ರ ಜೊತೆಗೆ 2 ಇಯರ್ಸ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಇರುತ್ತೆ. ಡೈರೆಕ್ಟಾಗಿ ಈ ಹೀಟಿಂಗ್ ಪ್ಲೇಟ್ ಮೇಲೆ ಏನನ್ನು ಕೂಡ ಇಡಬಾರ್ದು. ಇದರಲ್ಲಿ ಒಂದು ಪಿನ್ ಕೊಟ್ಟಿರ್ತಾರೆ, ಇದನ್ನು ಯೂಸ್ ಮಾಡಿಕೊಂಡು ಎಗ್ನ ಮೇಲಿಂದ ಹೋಲ್ ಮಾಡಬೇಕು, ಅದು ಮುಂದೆ ತೋರಿಸ್ತೀನಿ. ಇದು ಹರ್ಟ್ ಮಾಡ್ಕೋಬಾರ್ದು ಅಂತ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ಇದಕ್ಕೆ. ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ಇದು ಬಾಯ್ಲ್ ಆದಮೇಲೆ, ತಣ್ಣಗಾದ್ಮೇಲೆ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಯೂಸರ್ ಮ್ಯಾನ್ಯುಯಲಲ್ಲಿ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದನ್ನು ಒಂದು ಸತಿ ಓದಿದ್ರು ಆಯಿತು, ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಆಪ್ರೇಟ್ ಮಾಡ್ಕೋಬೇಕು ಅಂತ. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಸಾಫ್ಟ್ ಬಾಯ್ಲ್ಡ್ಗೆ 35 ml ನೀರು ಹಾಕಿ 5 to 8 minutes ಬಾಯ್ಲ್ ಮಾಡಬೇಕು. ಮೀಡಿಯಮ್ಗೆ 55 ml 10 to 12 minutes. ಹಾರ್ಡ್ ಬಾಯ್ಲ್ಡ್ ಆಗಬೇಕು ಅಂದರೆ 85 ml ನೀರು ಹಾಕಿ 11 to 15 minutes ಬಾಯ್ಲ್ ಮಾಡಬೇಕು. ಇದರಲ್ಲಿ ಪರ್ಫೆಕ್ಟಾಗಿ ಎಗ್ ಬಾಯ್ಲ್ ಮಾಡೋಕ್ಕೆ ಹೆಂಗೆ, ಪೋಚಿಂಗ್ ಹೆಂಗೆ, ಸೊ ಪ್ರತಿಯೊಂದೂ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಕ್ಲೀನ್ ಮಾಡೋಕ್ಕೆ ಈ ಎಗ್ ಟ್ರೇ, ಈ ಪೋಚ್ಡು, ಇದೆಲ್ಲ ನೀರಲ್ಲಿ ಸೋಪಿ ವಾಟ್ರಲ್ಲಿ ವಾಶ್ ಮಾಡ್ಕೋಬೋದು. ಬಟ್ ಈ ಹೀಟಿಂಗ್ ಪ್ಲೇಟ್ ಮಾತ್ರ ಡ್ಯಾಂಪ್ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಏನಾದರೂ ನಿಮಗೆ ಡೆಪಾಸಿಟ್ ಆಗಿದೆ ಅಂತ ಅಂದ್ಕೊಂಡಾಗ ವಿನೆಗರ್ನ ಅಪ್ಲೈ ಮಾಡಿ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡ್ರೆ ಆಗೋಯಿತು, ಕ್ಲೀನಾಗಿ ಹೋಗುತ್ತೆ. ಇದರದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಈಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ತೋರಿಸ್ತೀನಿ. ಎಗ್ಗಲ್ಲಿ ಅಗ್ಳ ಪಾರ್ಟಲ್ಲಿ ಈ ಥರ ಹೋಲ್ ಮಾಡ್ಕೋಬೇಕು, ಪಿನ್ನ ಯೂಸ್ ಮಾಡಿಕೊಂಡು 85 ml ನೀರನ್ನು ಈ ಹೀಟಿಂಗ್ ಪ್ಲೇಟಲ್ಲಿ ಹಾಕಿ ಎಗ್ ಟ್ರೇನ ಇಡ್ತಾ ಇದ್ದೀನಿ. ಎಗ್ ಟ್ರೇ ಮೇಲೆ ಎಗ್ಸ್ನೆಲ್ಲ ಅರೇಂಜ್ ಮಾಡ್ಕೋಬೇಕು ಈ ರೀತಿ. ಆಮೇಲೆ ಆ ಟ್ರಾನ್ಸ್ಪರೆಂಟ್ ಲಿಡ್ ಇರುತ್ತಲ್ಲ, ಅದನ್ನು ಕ್ಲೋಸ್ ಮಾಡಬೇಕು. ಸಿಂಪಲ್ ಅಷ್ಟೇ. 1
ಪ್ರೆಸ್ ಬಟನ್ ಅಷ್ಟೇ. 1 ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಆಮೇಲೆ ತಣ್ಣೀರಲ್ಲಿ ಹಾಕೊಂಬಿಡ್ಬೇಕು. ಬೇಗನೆ ಎಗ್ ಬಾಯ್ಲ್ ಮಾಡ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ. ಬೇರೆ ಎಗ್ಸ್ ಕೆಲವು ಸತಿ ಬಾಯ್ಲ್ ಮಾಡಿದಾಗ ಸಿಪ್ಪೆ ಸುಲಿಯೋದು ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ 100% ಈಸಿಯಾಗಿ ಬರುತ್ತೆ. ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಏನೂ ಇಲ್ಲ. ಆರಾಮಾಗಿ ಸಿಪ್ಪೆ ಸುಲಿದು ಬರುತ್ತೆ. ಆಮೇಲೆ 1, 2 ಏನೋ ಕಷ್ಟ ಆಗುತ್ತೆ ಅಂತಲ್ಲ, ಎಲ್ಲನೂ ಈಸಿಯಾಗಿ ಬರುತ್ತೆ. ಅದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಯೋಕು ಎಷ್ಟು ಬಾಯ್ಲ್ ಆಗಿದೆ ಅಂತ. ನಾನಿವತ್ತು ಹಾರ್ಡ್ ಬಾಯ್ಲ್ ಮಾಡಿದ್ದೀನಿ. ನನಗೆ ಎಗ್ ಕರಿಗೆ ಬೇಕು ಅಂತ ಹಾರ್ಡ್ ಬಾಯ್ಲ್ ಮಾಡಿದ್ದೀನಿ. ಒಂದೊಂದೂ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಾಯ್ಲ್ ಆಗಿದೆ. ನೀವು ಕೂಡ ಡೆಫಿನೆಟ್ಲಿ ವರ್ತು ಫ್ರೆಂಡ್ಸ್, ಟ್ರೈ ಮಾಡಿ. ಈಗ ಎಗ್ ಪೋಚರ್ ಹೆಂಗೆ ಯೂಸ್ ಮಾಡೋದು ಹೇಳ್ತೀನಿ. 120 ml ನೀರನ್ನು ಹಾಕಿದ್ದೀನಿ. ನೆಕ್ಸ್ಟ್ ಎಗ್ ಟ್ರೇ ಇಟ್ಟು ಆಮೇಲೆ ಪೋಚಿಂಗ್ ಟ್ರೇನ ಇಟ್ಟು ಅದಕ್ಕೆ ಸ್ವಲ್ಪ ಗ್ರೀಸ್ ಮಾಡ್ತಾಯಿದ್ದೀನಿ. ಒಂದೊಂದು ಮೊಟ್ಟೆನೂ ಪ್ರತಿಯೊಂದು ಟ್ರೇಯಲ್ಲೂ ಹಾಕ್ತಾ ಹೋಗಬೇಕು ಅಷ್ಟೇ. ಈಗ ಉಪ್ಪು, ಅರಶಿನ ಮತ್ತು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಈ ಪೋಚಿಂಗ್ ಟ್ರೇನ ಡೈರೆಕ್ಟಾಗಿ ಹೀಟಿಂಗ್ ಪ್ಲೇಟ್ ಮೇಲೆ ಇಡಕ್ಕೆ ಹೋಗಬೇಡಿ. ಎಗ್ ಟ್ರೇನ ಇಟ್ಟು ಅದಾದಮೇಲೆ ಈ ಪೋಚಿಂಗ್ ಟ್ರೇನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಆನ್ ಮಾಡಿದ್ರೆ ಆಯಿತು. 1 ಪ್ರೆಸ್ ಬಟನ್. ಆ ನೀರೆಲ್ಲ ಕಂಪ್ಲೀಟಾಗಿ ಇವಾಪ್ರೇಟ್ ಆದಮೇಲೆ ಈ ಥರ ಕಾಣುತ್ತೆ. ಎಷ್ಟು ಚೆನ್ನಾಗಿ ಒಳ್ಳೆ ಇಡ್ಲಿ ಆದಂಗೆ ಆಗುತ್ತೆ ಅಂದರೆ, ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾನು ಅನ್ಕೋತಾ ಇದ್ದೆ ಅದು ಎದ್ದೇಳುತ್ತೋ ಇಲ್ವೋ ಬರುತ್ತೋ ಇಲ್ವೋ ಅಂತ. ಬಟ್ ಆರಾಮಾಗಿ ಬಂತು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿಯೊಂದೂ ಅಷ್ಟೇ ಆ ಇಡ್ಲಿ ಯಾವ ರೀತಿ ಬರುತ್ತೋ ಆ ಥರ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಮಕ್ಳಿಗೆ ಭಾರಿ ಇಷ್ಟ ಆಗೋಯಿತು. ಸೊ ಇದನ್ನು ಯೂಸ್ ಮಾಡಿ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊ ಮಿಕ್ಸಿಗಲ್ಲ, ಟೊಮ್ಯಾಟೊ ಬಿಟ್ಟು ಇನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು ಪ್ಯಾನ್ ತೊಗೊಂಡು ಖಾರದ ಪುಡಿ, ಅರಶಿನ, ಉಪ್ಪನ್ನು ಹಾಕಿ ಅದೇನು ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ಆ ಎಗ್ಗೆಲ್ಲ ಹಾಕ್ತಾಯಿದ್ದೀನಿ. ಈ ಪ್ರಾಸೆಸ್ಸಿಂದ ಈ ಗ್ರೇವಿನೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಎಗ್ ಎಲ್ಲ ಬಿಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ಪ್ಯಾನಲ್ಲಿ ಎಣ್ಣೆ ಮತ್ತು ರುಬ್ಕೊಂಡಿರೋ ಮಸಾಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನನೂ ಹಾಕ್ತಾಯಿದ್ದೀನಿ. ಜೊತೆಗೆ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕಿದ್ದೀನಿ. 5 ಐಟಮೂ ಹಾಕಿದ್ದೀನಿ. ಸೊ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫುಲ್ ಈ ಥರ ಡ್ರೈ ಆದಮೇಲೆ ನಾವು ಚಾಪ್ ಮಾಡ್ಕೊಂಡಿದ್ವಲ್ಲ ಟೊಮ್ಯಾಟೊ, 1-2 ಟೊಮ್ಯಾಟೊನ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ. ನೆಕ್ಸ್ಟ್ ತಳ ಅಂಟಬಾರ್ದು ಅಂತ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಟೊಮ್ಯಾಟೊ ಎಲ್ಲ ಮೆತ್ತಗೆ ತುಂಬ ಚೆನ್ನಾಗಿ ಜ್ಯೂಸಿಯಾಗಿ ಆಗುತ್ತೆ. ಈ ಥರ ಸ್ಪ್ಯಾಚುಲ ಇದ್ದರೆ ಈ ಥರ ಸ್ಮ್ಯಾಶ್ ಮಾಡ್ತಾಯಿರಿ, ಆ ಜ್ಯೂಸ್ ಎಲ್ಲ ಬಿಟ್ಕೊಳ್ಳುತ್ತೆ. ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿದ ತಕ್ಷಣ ಚೆನ್ನಾಗಿ ಬೀಟ್ ಮಾಡಬೇಕು ಈ ರೀತಿ. ಅದು ಗಡ್ಡೆ ಥರ ಆಗಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ನೀರನ್ನು ಹಾಕಿ ಕುದಿ ಬಂದಾದಮೇಲೆ ಅದೇನು ಫ್ರೈ ಮಾಡ್ಕೊಂಡಿದ್ವಲ್ಲ 2 ಪೋಚ್ಡ್ ಎಗ್ ಮತ್ತು ಬಾಯ್ಲ್ಡ್ ಎಗ್ ಎರಡನ್ನೂ ಕೂಡ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಂಬಲ್ಲ ಎಷ್ಟು ಚೆನ್ನಾಗಿ ಟೇಸ್ಟ್ ಬಂದಿತ್ತು ಅಂದರೆ, ಆ ಗರಂ ಮಸಾಲ ಫ್ಲೇವರು, ಶುಂಠಿ ಬೆಳ್ಳುಳ್ಳಿ ಫ್ಲೇವರು ತುಂಬ ಚೆನ್ನಾಗಿತ್ತು. ಆ ಮಸಾಲೆನ ನುಣ್ಣಗಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನಾನು ಅಡುಗೆ ಮಾಡುವಾಗಲೇ ತುಂಬ ಮಕ್ಕಳಿಗಂತೂ ಟೆಂಪ್ಟಿಂಗ್, ಅಷ್ಟು ಚೆನ್ನಾಗಿತ್ತು ಫ್ಲೇವರು. ಸೊ ಈ ರೀತಿ ರೆಸಿಪಿನ ಮಾಡಿ ಟ್ರೈ ಮಾಡಿ. ಚಪಾತಿಗೆ, ದೋಸೆಗೆ, ಪೂರಿಗೆ, ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕೈಂಡ್ಲಿ ಚೆಕ್ ಮಾಡಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ಹೇಳ್ತಿದ್ನಲ್ಲ, ಯಾವಾಗಲೇ ಮೊಬೈಲ್ ಫೋನ್ಸ್ನ ಯೂಸ್ ಮಾಡಾದ್ಮೇಲೆ ನೀವು ಕ್ವೆಶ್ಚನ್ ಮಾಡ್ಕೊಳ್ಳಿ, ಇದರಿಂದ ನನಗೇನು ಬೆನಿಫಿಟ್ ಆಗಿದೆ, ಇಷ್ಟೊತ್ತು ನೋಡಿದ್ದೀನಲ್ಲ ಇದನ್ನು ನನ್ನ ಲೈಫಲ್ಲಿ ಏನು ಅಳವಡಿಸ್ಕೋತಾ ಇದ್ದೀನಿ ಅಂತ. ಎಂಟರ್ಟೈನ್ಮೆಂಟ್ ಅಂತ ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ಎಷ್ಟೋ ಇಂಪಾರ್ಟೆಂಟ್ ಕೆಲಸ ಮಾಡೋದಿರುತ್ತೆ ಅದನ್ನೆಲ್ಲ ಸೈಡಲ್ಲಿಟ್ಟು ಏನೋ ಅನ್ಇಂಪಾರ್ಟೆಂಟ್ ಲೇಝಿ ಮೋಡಲ್ಲಿ
ಮಾಡ್ತಾ ಕೂತ್ಕೊಳ್ಳೋದು, ನೋಡ್ತಾ ಕೂತ್ಕೊಳ್ಳೋದು, ಅದೇನೋ ಮಾಡ್ತೀವಿ ಅದೇ ನಾನು ಯಾವಾಗಲೂ ಹೇಳ್ತೀನಲ್ಲ, ಒಂದು 50 ರೆಸಿಪೀಸ್ ನೋಡಿರ್ತೀವಿ ನಾವು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಬಟ್ ಅದನ್ನು ಅಪ್ಲೈಯೇ ಮಾಡಲ್ಲ. ನಿಜವಾಗ್ಲೂ ನಾವು ಮಾಡ್ತೀವಾ? ನೋಡಿದ ತಕ್ಷಣ ಅದೆಲ್ಲನ ಬರ್ಕೊಳ್ಳಿ, ಆಮೇಲೆ ಅದನ್ನು ಟ್ರೈ ಮಾಡಿ. ಎಷ್ಟು ಬೇಕೋ ಅಷ್ಟು ಎಂಟರ್ಟೈನ್ಮೆಂಟ್ನ ನೋಡ್ಕೊಳ್ಳಿ. ತುಂಬ ಹೊತ್ತು ಮೊಬೈಲಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಹೋಗ್ಬೇಡಿ. ಆಮೇಲೆ ದಿನ ಕಳೀತಾ ಸಂಜೆ ಅನಿಸುತ್ತೆ, ಒಂಥರ ಗಿಲ್ಟ್ ಥರ ಕಾಣ್ತಾ ಇರುತ್ತೆ, ಅಯ್ಯೋ ನಾನು ಏನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿಲ್ಲ. ಆಮೇಲೆ ಸಂಜೆ ಎಷ್ಟು ಟಯರ್ಡ್ ಅನಿಸುತ್ತೆ. ಅದು ಆ್ಯಕ್ಚುಲಿ ಪ್ರಕೃತಿನೇ ಆ ಥರ ಇದೆ. ನಾನು ಎಲ್ಲೋ ನೋಡ್ತಾ ಇದ್ದೆ, ಆಯುರ್ವೇದದಲ್ಲಿ ಆಗಿರ್ಬೋದು, ಹಿಂದಿನ ಕಾಲದಲ್ಲಿ ಆಗಿರ್ಬೋದು, ಸನ್ಸೆಟ್ ಆಗ್ತಾ ನಮ್ಮ ಎನರ್ಜಿ ಲೆವೆಲ್ಲು ಕಡಿಮೆ ಆಗುತ್ತೆ, ನಮ್ಮ ಆ್ಯಕ್ಟಿವಿಟೀಸೂ ಕಡಿಮೆ ಆಗಲೇಬೇಕು. ಆ್ಯನಿಮಲ್ಸು ಬರ್ಡ್ಸ್ಗೆ ಗೊತ್ತಾಗುತ್ತೆ, ಅಂದರೆ ಪಶು ಪಕ್ಷಿಗಳಿಗೇ ಗೊತ್ತಾಗುತ್ತೆ, ಹೌದು ಇನ್ನು ಸನ್ಸೆಟ್ ಆಗ್ತಾಯಿದೆ, ಸೂರ್ಯಾಸ್ತ ಆಗ್ತಾಯಿದೆ, ನಾವು ಹೋಗಿ ಗೂಡನ್ನ ಸೇರ್ಕೋಬೇಕು, ರೆಸ್ಟ್ ತೊಗೋಬೇಕು ಅಂತ. ಸೊ ನಮ್ಮ ಬಾಡಿ ಬಯಾಲಜಿಕಲ್ ಕ್ಲಾಕೂ ಆ ಥರನೇ. ಬೆಳಗ್ಗೆ ಹೊತ್ತು ಇರುವಂಥ ಎನರ್ಜಿ ಬರ್ತಾ ಸಂಜೆ ಆಗ್ತಾ ಡೌನ್ ಆಗ್ತಾ ಇರುತ್ತೆ ಎನರ್ಜಿ. ನಾವು ಬೆಳಗ್ಗೆ ಎಲ್ಲ ಮೊಬೈಲ್ನ ಯೂಸ್ ಮಾಡಿಕೊಂಡು ತುಂಬ ಟೈಮ್ ವೇಸ್ಟ್ ಮಾಡಿಕೊಂಡು ಯಾವುದು ಕೆಲಸ ಮಾಡದೆ ಕೂತ್ಕೊಂಡು ಸಂಜೆ ಮಾಡಿ ಅದು ಇನ್ನೂ ಸುಸ್ತಾಗಿ ಇರಿಟೇಷನ್ ಆಗಿ ಆ ಕೋಪನ ಬೇರೆಯವ್ರ ಮೇಲೆ ತೋರಿಸಿ ಎಲ್ಲ ನಾನೇ ಮಾಡಬೇಕು ಅಂತ ಹೇಳಿ ಈ ಥರದ್ದೆಲ್ಲ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸೊ ಮೇನ್ ಟೈಮ್ ವೇಸ್ಟಿಂಗ್ ಕೆಲಸ ಅಂದರೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು. ನೆಕ್ಸ್ಟ್ ಬಂದು ಟಿ ವಿ ಸೀರಿಯಲ್ಲು. ನಾನು ಎಲ್ಲೋ ಒಂದು ಸ್ಕಿಟ್ಟಲ್ಲಿ ನೋಡ್ತಾ ಇದ್ದೆ, ಕನ್ನಡದಲ್ಲೇ ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಗಂಡ ಹೆಂಡತಿ ಸುಮ್ಮನೆ ಹೀಗೆ ಡೈವರ್ಸ್ ತೊಗೊಳಕ್ಕೆ ಹೋಗ್ತಾರೆ ಆಯಿತಾ, ಒಂದು ಕಾಮಿಡಿ ಸ್ಕಿಟ್ಟಲ್ಲಿ. ಅದರಲ್ಲಿ ಅವಳು ಮಧ್ಯೆ ಇರೋವಳು ಕೇಳ್ತಾಳೆ, ಏನಕ್ಕೆ ನೀನು ಡೈವರ್ಸ್ ತೊಗೋತಾ ಇರೋದು ಅಂತ. ಆವಾಗ ಗಂಡ ಹೇಳ್ತಾನೆ, ಬರೀ ಸೀರಿಯಲ್ ನೋಡ್ತಾ ಇರ್ತಾಳೆ ಅಂತ. ಅದಕ್ಕೆ ಅವಳು ಆ್ಯಂಕರು ಕೇಳ್ತಾಳೆ, ಅಷ್ಟಕ್ಕೇ ನೀನು ಡೈವರ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ. ಅವ್ನು ಹೇಳೋದು, ಯಾವಾಗಲೂ ನನ್ನ ಮದುವೆ ಆದಾಗ ಸ್ಟಾರ್ಟ್ ಆಗಿರೋ ಸೀರಿಯಲ್ ಅದು. ಈಗ ನನಗೆ 2 ಮಕ್ಕಳು ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ, ಆದ್ರೂ ಆ ಸೀರಿಯಲ್ಲು ಮುಗಿತಾ ಇಲ್ಲ ಅಂತ. ಆ ಹೆಂಡತಿ ನೋಡಿದ್ರೆ ಪ್ರತಿಯೊಂದೂ ನಾವು ಕ್ಲೈಮ್ಯಾಕ್ಸ್ ನೋಡಬೇಕು, ಆಗಲೇ ನೆಮ್ಮದಿ ಅಂತ. ಗಂಡ ಆರ್ಗ್ಯೂ ಮಾಡೋದು, ಎಷ್ಟು ವರ್ಷ ಆದ್ರೂ ಕ್ಲೈಮ್ಯಾಕ್ಸ್ ಬರ್ತಾನೆ ಇಲ್ಲ, ಎಷ್ಟು ಟಾಲ್ರೇಟ್ ಮಾಡಬೇಕು ನಾನು, ಗಂಟೆಗಟ್ಟಲೆ ಸೀರಿಯಲ್ ನೋಡ್ತಾಳೆ ಅಂತ. ಸೊ ಅದು ಬಂದು ಕಾಮಿಡಿ ಶೋ ಅದು ಆಯಿತಾ. ಅದು ಆ ಕಾಮಿಡಿ ಆಸ್ಪೆಕ್ಟ್ನೇ ಥಿಂಕ್ ಮಾಡಿ ನೋಡಿ, ಎಷ್ಟು ಅವರ್ಸ್ ನಾವು ಸೀರಿಯಲಲ್ಲಿ ಯೂಸ್ ಮಾಡ್ತೀವಿ. ಸರಿ, ಎಂಟರ್ಟೈನ್ಮೆಂಟ್ಗೆ 1-2 ಸೊ 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಅದರದ್ದೇ ಸೌಂಡು. ನಾನು 3:15ಗೆ ಎದ್ದು ಕೂತಿದ್ದೀನಿ. ಆ್ಯಕ್ಚುಲಿ 9 ಗಂಟೆಗೆ ಮಲ್ಕೊಂಬಿಟ್ಟೆ, ಬೇಗ ಕೆಲಸ ಮುಗೀತು ಅಂತ. ಅದಕ್ಕೆ ಎಚ್ಚರ ಆಗೋಯಿತು. ಆಟೋಮೆಟಿಕ್ಕಾಗಿ ಎಚ್ಚರ ಆಗುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಬೇಕಾದ್ರೆ. 9-9:30 ಅಂದರೆ 7:00ಗೆ ಕಿಚನ್ ಕ್ಲೋಸ್ ಮಾಡಿಬಿಡಿ. ಆಮೇಲೆ ಬೇರೆ ಕೆಲಸ ಎಲ್ಲ ನಿಧಾನಕ್ಕಿದ್ರೆ ಒಂದು 8:30-9 o'clockವರೆಗೂ ಮಾಡಿಕೊಂಡು ಆಮೇಲೆ ಬೇಗನೆ ಮಲ್ಕೊಂಡು ನೋಡಿ, ನಿಮಗೆ ಸ್ಟ್ರೇನೇ ಆಗೋಲ್ಲ. ಒಂದು 3:30-4 o'clockಗೆಲ್ಲ ಆರಾಮಾಗಿ ಎದ್ದೇಳ್ಬೋದು. ಅದೇ ಯೂಶಲಿ ಆ ರೇಂಜ್ಗೆ ಎದ್ದೇಳ್ತೀನಿ. 3:30ಇಂದ 4 o'clock 4:15ವರೆಗೂ ಎಚ್ಚರ ಆಗೋಗುತ್ತೆ. ಅದೇನೋ ನ್ಯಾಚುರಲಾಗಿ ಎಚ್ಚರ ಆಗ್ತಿದೆ ಈ ನಡುವೆ, ಏನು ಅಂತ ಗೊತ್ತಿಲ್ಲ. ಬೇಗ ಮಲ್ಕೊಂಡ್ರೆ ಆರಾಮಾಗಿ ಎದ್ದೇಳ್ಬೋದು. ಸೊ ಆ ರೀತಿ ಟಿ ವಿ ಸೀರಿಯಲ್ ನೋಡಿದ್ರೂ ಕೂಡ ಅದರಿಂದ ಏನಾದರೂ ಸ್ವಲ್ಪನಾರ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂದರೆ ನಾನು ಎಷ್ಟೊತ್ತು ಎಂಟರ್ಟೈನ್ಮೆಂಟ್ ತೊಗೋಬೇಕು ಅಂತ ನೀವೇ ಯೋಚನೆ ಮಾಡಿ. ನೆಕ್ಸ್ಟ್ ಗಾಸಿಪಿಂಗು, ಪಕ್ಕದ ಮನೆಯವ್ರ ಜೊತೆ ಮತ್ತು ಏನೋ ಒಂದು ಫ್ರೆಂಡ್ಸ್ ಜೊತೆ ಬೇರೆಯವ್ರ ಬಗ್ಗೆ ಮಾತಾಡೋದು, ನೆಗೆಟಿವ್ ಆಗಿ ಮಾತಾಡೋದು. 2 ಇದೆ. ಒಂದು ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ, ಇನ್ನೊಂದು ಏನು ಅಂದರೆ ಎಂಥ ನೆಗೆಟಿವಿಟಿ ಅಂದರೆ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ತುಂಬ ಕೆಟ್ಟದದು. ನಾವು ಅನ್ಕೋತೀವಿ ಅವ್ರ ಬಗ್ಗೆ ಮಾತಾಡ್ತಾ ಅವ್ರಿಗೆ ಕೆಳಗೆ ಮಾಡ್ತಿದ್ದೀವಿ ಅಂತ. ಆ್ಯಕ್ಚುಲಿ ಒಬ್ಬರ ಬಗ್ಗೆ ಗಾಸಿಪಿಂಗ್ ಮಾಡೋದ್ರಿಂದ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತಾಡೋದ್ರಿಂದ ನಮ್ಮ ಲೈಫ್ ಕೆಳಗಡೆ ಹೋಗ್ತಾ ಇರುತ್ತೆ. ನಮ್ಮ ಥಿಂಕಿಂಗು, ನಮ್ಮ ಆ್ಯಟಿಟ್ಯೂಡು ಆಯಿತಾ, ಅದು ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಅದರಿಂದ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಕಂಪ್ಲೇನಿಂಗ್. ಯಾವಾಗಲೂ ಏನಾದರೂ ಕಂಪ್ಲೇಂಟ್ ಮಾಡ್ತಾ ಇರೋದು, ನಮ್ಮ ಮನೇಲಿ ಇದಿಲ್ಲ, ನನ್ನ ಲೈಫ್ ಚೆನ್ನಾಗಿಲ್ಲ, ನನಗೆ ಯಾಕೋ ಸುಸ್ತು, ನನಗೆ ಆರೋಗ್ಯ ಚೆನ್ನಾಗಿಲ್ಲ. ಕೆಲವು ಸತಿ ಸುಮ್ಮನೆ ನೆಪ ಅಷ್ಟೇ ಅದು. ನಾವು ತುಂಬ ಚೆನ್ನಾಗಿರ್ತೀವಿ ಆ್ಯಕ್ಚುಲಿ. ನಾನು ಇನ್ನೊಂದೂ ಓದ್ತಾ ಇದ್ದೆ, ಆ್ಯಕ್ಚುಲಿ ಒಂದು ಸ್ಟೋರಿ ಹೇಳ್ತೀನಿ, ಇದು ನಿಜವಾಗ್ಲೂ ಮೋಟಿವೇಟ್ ಆಗುತ್ತೆ. ಒಂದು ನನಗೆ ಇದ್ದಕ್ಕಿದ್ದಂಗೆ ಇದು ಮೇಲಲ್ಲಿ ಬಂದಿದ್ದು QUORE ಅಂತ ಒಂದು ಕ್ಯೂರಾನೋ ಏನೋ ಒಂದು, ಸುಮ್ಮನೆ ಹೇಳ್ತಾ ಇರೋದು ಇದು ನಿಜವಾಗ್ಲೂ ನನಗೆ. ಅದರಿಂದ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ. ಅದರಲ್ಲಿ ಏನು ಅಂದರೆ ರಿಯಲ್ ಲೈಫ್ ಮೋಟಿವೇಶನ್ದು ಬರ್ತಾ ಇರುತ್ತೆ. ಅದು ಯಾವಾಗ ಎಲ್ಲಿ ಆ್ಯಕ್ಟಿವೇಟ್ ಆಗಿದೆ ಅಂತ ಗೊತ್ತಿಲ್ಲ ಮೇಲಲ್ಲಿ. ಅದೇನು ಅಂದರೆ ಒಂದು ಲೇಡಿ ಅದ್ರ ಬಗ್ಗೆ ಒಂದು ಪೋಸ್ಟ್ ಮಾಡಿತ್ತು.
ನನಗೆ HIV ಇದೆ ಅಂತ ಅನ್ಕೋತಾ ಇದ್ದೆ. ಬಟ್ ಒಂದು 6 ಸತಿ 7 ಸತಿ HIV ಟೆಸ್ಟ್ ಮಾಡಿದ್ರು ನಾನು ನೆಗೆಟಿವ್ ಆಗೇ ಬರ್ತಾ ಇದೆ. ಏಡ್ಸ್ ಇದೆ ಅಂತ ಅಂದ್ಕೊಂಡಿರೋದು. ಲಿಟ್ರಲಿ ಮೇಲ್ ಬಂದಿತ್ತು ನನಗೆ. ಆಯಿತಾ. ಆಮೇಲೆ ನನ್ನ ಬಾಡಿಯಲ್ಲಿ ಎಲ್ಲ ಸಿಮ್ಟಮ್ಸೂ HIV ಇದೆ ಅನ್ನಂಗೆ ಅನ್ನಿಸ್ತಾ ಇತ್ತು ನನಗೆ. ಹಾಗೇ ಆಗ್ತಾಯಿತ್ತು ಕೂಡ ನನ್ನ ಬಾಡಿಯಲ್ಲಿ ಸಿಮ್ಟಮ್ಸು ಎಲ್ಲನೂ. ಬಟ್ HIV ಮಾತ್ರ ನೆಗೆಟಿವ್ ಆಗಿ ಬರ್ತಿತ್ತು. ನನಗೆಷ್ಟು ಡೌಟು ಅಂದರೆ ಪ್ರತಿ ಸರಿ ನೆಗೆಟಿವ್ ಬಂದರೂ ಕೂಡ ಮತ್ತೆ ಟೆಸ್ಟ್ ಮಾಡಿಸ್ತಿದ್ದೆ. ಆಮೇಲೆ ಫೈನಲಿ ಒಂದು ಸೈಕ್ಯಾಟಿಸ್ಟ್ ಹತ್ರ ಹೋದೆ ನಾನು. ಈ ಥರ ಹೇಳಿದ್ರು ಅವರು ಅಂತ ಅಂದರು. ಅದರಲ್ಲಿ ಸೈಕ್ಯಾಟಿಸ್ಟ್ ಏನು ಹೇಳಿದ್ದಿತ್ತು ಅಂದರೆ, ಇದು ಎಲ್ಲ ಮೈಂಡ್ ಸೆಟ್ ಸಿಂಡ್ರೋಮ್ ಅಂತ. ಅದು ಕರೆಕ್ಟ್ ಮೆಡಿಕಲ್ ಟರ್ಮಿನಾಲಜಿ ನನಗೆ ಗೊತ್ತಿಲ್ಲ. ಏನು ಅಂದರೆ, ನಾವು ಏನು ಥಿಂಕ್ ಮಾಡ್ತೀವಿ ನಮ್ಮ ಬಾಡಿ ಅದೇ ಥರ ರೆಸ್ಪಾಂಡ್ ಆಗುತ್ತಂತೆ. ನಾವು ಪದೇ ಪದೇ ನನಗೆ ಶಕ್ತಿ ಇಲ್ಲ ನನಗೆ ಶಕ್ತಿ ಇಲ್ಲ ಅಂತ ಹೇಳ್ಕೊಂಡ್ರೆ ನನಗೆ ಶಕ್ತಿ ಇರೋದೇ ಇಲ್ಲ. ನನಗೆ ಸುಸ್ತು, ನನಗೆ ಎನರ್ಜಿ ಇಲ್ಲ, ನಾನು ಲೇಝಿ, ನಾನು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ, ನನ್ನ ಲೈಫೇ ಈ ಥರ, ನನ್ನ ಮೈಂಡ್ ಸೆಟ್ಟೇ ಈ ಥರ, ನಾನು ಈ ಥರನೇ ಅಂತ ಅಂದ್ಕೊಂಡ್ರೆ ನಮ್ಮ ಬಾಡಿನೂ ಆ ಥರನೇ ಆಗೋಗುತ್ತಂತೆ. ಸೊ ಆ ಥರ ಒಂದು ಮೈಂಡ್ ಸೆಟ್. ಅವರು ಆ ವುಮೆನ್ಗೆ ಆ ಥರ ಹೇಳಿ ಕಳಿಸಿದ್ರಂತೆ, ನಿನಗೆ ಯಾವ HIV ಇಲ್ಲ, 100% ನೀನು ಚೆನ್ನಾಗಿದೆಯಾ, ನೀನು ಯಾವಾಗ ಈ ಥರ ಥಿಂಕ್ ಮಾಡ್ತಿದ್ಯಾ, ನನಗೆ ವೆಯ್ಟ್ ಲಾಸ್ ಆಗ್ತಾಯಿದೆ, ನನಗೆ ಕೂದಲು ಉದುರ್ತಾ ಇದೆ, ಈ ಥರ ನೆಗೆಟಿವ್ ಆಗೇ ಥಿಂಕ್ ಮಾಡಿದ್ರೆ ಬಾಡಿಯಲ್ಲಿ ಕೆಮಿಕಲ್ ರೆಗ್ಯುಲೇಟರ್ಸೂ ಆ ಥರನೇ ವರ್ಕ್ ಮಾಡುತ್ತಂತೆ. ಸೊ ಒಂದು ಮಟ್ಟಿಗೆ ಸಿಮ್ಟಮ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಸೊ ಯಾವಾಗಲೂ ಅಷ್ಟೇ, ನಾವು ಯಾವಾಗ ನಮ್ಮನ್ನು ನಾವು ಬೂಸ್ಟ್ ಮಾಡ್ಕೋತೀವಿ, ಪಾಸಿಟಿವ್ ಆಗಿ ಮಾತಾಡ್ತೀವಿ, ಅದೇ ಥರನೇ ಆಗ್ತಾ ಇರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಕೇಳಿದ್ದೀರಾ. ನಾವೇನಾದರೂ ಸ್ಟ್ರಾಂಗ್ ಆಗಿ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಆ ಥರ ಆಗೇ ಆಗುತ್ತೆ. ಬಟ್ ನಾವು ಯಾವಾಗ ಸ್ಟ್ರಾಂಗ್ ಆಗಿ ನೆಗೆಟಿವೇ ಯೋಚನೆ ಮಾಡ್ತಿರ್ತೀವಿ, ಆ ಥರನೇ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅಂದ್ಕೊಳ್ಳಿ, ಇವತ್ತಿಂದ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬರೀ ಕಂಪ್ಲೇಂಟ್ ಮಾಡೋದು, ಅದಿಲ್ಲ ಇದಿಲ್ಲ ಅನ್ನೋ ಬದಲು ಗ್ರ್ಯಾಟಿಟ್ಯೂಡ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟೆಲ್ಲ ಇದೆ ಅಂತ ಖುಷಿ ಪಡಿ. ನೆಕ್ಸ್ಟ್ ಬಂದು ರೀಡೂಯಿಂಗ್. ಮಾಡಿದ ಕೆಲಸನೇ ಮಾಡು, ಜೋಡಿಸಿದ ಕೆಲಸನೇ ಮತ್ತೆ ಜೋಡಿಸು. ನೆಲ ಒರೆಸಿರ್ತೀರ ಮತ್ತೆ ಒರೆಸು, ಬಟ್ಟೆ ಮಡಿಸಿರ್ತೀರ ಮತ್ತೆ ಅದು ಕೆಲವ್ರಿಗೆ OCD ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಪರ್ಫೆಕ್ಷನಿಸ್ಟ್ ಅನ್ಬೇಕು ಅಂತ ಒಂದು ತವಕ ಇರುತ್ತೆ, ತುಂಬ ಪರ್ಫೆಕ್ಟಾಗಿ ಮಾಡಬೇಕು ಅಂತ. ಬಟ್ ಡೈಲಿ ಬೇಸಿಸಲ್ಲಿ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಡೂ ಅಷ್ಟೇ. ಆ ಕೆಲಸಗಳನ್ನ ಮಾಡ್ಕೊತ ಹೋಗಬೇಕು, ಮುಗಿಸ್ಬೇಕು, ಅದು ಇಂಪಾರ್ಟೆಂಟು. ಗಲೀಜಾಗಿ ಮಾಡಿ, ಇನ್ಕಂಪ್ಲೀಟಾಗಿ ಮಾಡಿ ಅಂತ ಹೇಳ್ತಿಲ್ಲ. ಬಟ್ ಒಂದು ಬಟ್ಟೆನ ಒಂದು 10 ರೀತಿಯಲ್ಲಿ ಮಾಡಿಸ್ಬೋದು, ಆಯಿತಾ. 0ಇಂದ ಹಿಡಿದು 10ವರೆಗೂ, 10 ದ ಪರ್ಫೆಕ್ಟ್. ಬಟ್ 10 ಥರಾನೇ ಮಡಿಸ್ತಾ ಇದ್ದರೆ ಎಷ್ಟು ಬಟ್ಟೆನ ಮಡ್ಸೋಕ್ಕಾಗುತ್ತೆ? ನೀಟಾಗಿ ಪರ್ಫೆಕ್ಟಾಗಿ ಅಂಗಡಿಯಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ ಮಡಿಸ್ತಾರಲ್ಲ, ಆ ಥರ ಮಡ್ಸೋಕ್ಕಾಗುತ್ತಾ? ಯೋಚನೆ ಮಾಡಿ. ಬಟ್ಟೆಗಳನ್ನ ಡೈಲಿ ಬೇಸಿಸಲ್ಲಿ ಎಷ್ಟು ಬಟ್ಟೆನ ಮಡ್ಚ್ಬೋದು? ನಮ್ಮ ಮೂಡ್ ಹೆಂಗಿರುತ್ತೆ, ನಮ್ಮ ಪೇಷನ್ಸ್ ಲೆವೆಲ್ ಎಷ್ಟಿರುತ್ತೆ? ಸೊ ಯು ಹ್ಯಾವ್ ಟು ಡೂ ದ ವರ್ಕ್ ಅಷ್ಟೇ. ಟು ದ 5 ಎಕ್ಸ್ಟೆಂಟ್ 6 ಎಕ್ಸ್ಟೆಂಟ್ ಆ ಥರ ರೇಂಜಲ್ಲಿ ಮಾಡ್ಕೊತ ಹೋಗಬೇಕು. ನೆಕ್ಸ್ಟ್ ಬಂದು ಚಿಕ್ಕ ವಿಷಯನ ಓವರ್ ಥಿಂಕ್ ಮಾಡೋದು. ಹಿಂಗಾಗ್ಬೋದು, ಹಂಗಾಗ್ಬೋದು, ಈ ಥರ ಕಾನ್ಸಿಕ್ವೆನ್ಸಸ್ ಆಗ್ಬೋದು. ಸೊ ಅದು ತುಂಬ ರಾಂಗ್. ಓವರ್ ಥಿಂಕಿಂಗ್ ಮಾಡೋಷ್ಟು ಟೈಮ್ ವೇಸ್ಟಿಂಗ್ ಕೆಲಸ ಇನ್ನೊಂದಿಲ್ಲ. ಪ್ರಾಕ್ಟಿಕಾಲಿಟಿ ಥಿಂಕ್ ಮಾಡಿ, ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಇದ್ದರೆ ಅದನ್ನು ಮಾಡ್ತಾ ಹೋಗಿ. ನೆಕ್ಸ್ಟ್ ನೀವು ನಂಬಲ್ಲ, ಅನ್ನೆಸೆಸರಿ ಮಲ್ಕೊಳ್ಳೋದು ಕೂಡ ಎಂಥ ಟೈಮ್ ವೇಸ್ಟ್ ಅಂದರೆ, ನಿಜವಾಗ್ಲೂ ಯೋಚನೆ ಮಾಡಿ, ಎಷ್ಟು ಅಷ್ಟು ಬಾಡಿಗೆ ನಿದ್ದೆ ಬೇಕು. ಅನ್ನೆಸರಿ ಜಾಸ್ತಿ ಮಲಗೋದು, ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋದ್ರಿಂದ ಬಾಡಿನೂ ಸ್ಲಗ್ಗಿಶ್ ಆಗುತ್ತೆ, ಅಂದರೆ ಲೇಝಿ ಆಗುತ್ತೆ, ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಬ್ಯಾಕ್ಗ್ರೌಂಡಲ್ಲಿ ನಾಯಿ ಬೊಗಳ್ತಾ ಇದೆ, ಯಾಕೆಂದರೆ 4 ಗಂಟೆಗೆ ಎದ್ದು ಬಿಡುತ್ತೆ ಅದೂ. ನಾನು ಪ್ಲ್ಯಾನ್ ಮಾಡ್ಕೊಂಡು ಈ ಟೈಮಲ್ಲಿ ಜನಗಳು ಸೌಂಡ್ ಇರಲ್ಲ, ನನ್ನ ಚಿಕ್ಕ ಮಗಳು ಸೌಂಡ್ ಮಾಡಲ್ಲ, ವೆಹಿಕಲ್ ಸೌಂಡ್ ಇರಲ್ಲ ಅಂದ್ಕೊಂಡು ಹೇಳ್ತೀನಿ. ನೋಡಿದ್ರೆ ಈ ಥರ ಕಾಟ, ವಾಯ್ಸ್ ಓವರ್ ಕೊಡೋಕ್ಕೆ ಅಷ್ಟು ಕಷ್ಟ, ಆಯಿತಾ. ಸರಿ, ಫೈನ್. ನೆಕ್ಸ್ಟ್ ಬಂದು ಆನ್ಲೈನ್ ವೀಡಿಯೋಸು, ಕಾಲ್ಸಲ್ಲಿ ಕೂಡ ಡೆಫಿನೆಟ್ಲಿ ನಮ್ಮ ಲವ್ಡ್ ಒನ್ಸಿಗೆ ನಾವು ಟೈಮ್ ಕೊಡಲೇಬೇಕು. ಬಟ್ ಅನ್ನೆಸೆಸರಿ ಮಾತಾಡ್ತಾ ಗಂಟೆಗಟ್ಟಲೆ ಕಾಲ್ಸಲ್ಲಿ ಮತ್ತು ವೀಡಿಯೋಸ್ ನೋಡೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಡಿ. ನೆಕ್ಸ್ಟ್ ಟೈಮ್ ವೇಸ್ಟಿಂಗ್ ಕೆಲಸ ಯಾವುದು ಅಂದರೆ ಕಂಪೇರಿಂಗ್. ನಾವು ನಮ್ಮ ಲೈಫ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ನಮ್ಮನ್ನು ನಾವು ಕೆಳಗಡೆ ಮಾಡ್ಕೋತೀವಿ. ಯಾವಾಗಲೂ ಮೋಟಿವೇಶನ್ ಕಂಪ್ಯಾರಿಷನ್ ಈಸ್ ವೆರಿ ಗುಡ್. ನಮಗಿಂತ ಕೆಳಗಿರೋವ್ರನ್ನ ನಾವು ಇಷ್ಟನ ಆರೋಗ್ಯವಾಗಿದ್ವಿ, ಅವರು ಎಷ್ಟು ಸಫರ್ ಮಾಡ್ತಿದ್ದಾರೆ, ದೇವರು ನಮಗೆ ಇಷ್ಟನ ಕೊಟ್ಟಿದ್ದಾರೆ ಅಂತ ಇಷ್ಟು ಥರ ಥಿಂಕ್ ಮಾಡಿಕೊಂಡು ನಾವು ಕಂಪ್ಯಾರಿಷನ್ನ ಸ್ಟಾಪ್ ಮಾಡಬೇಕು. ಮೇಯ್ನಾಗಿ ಪಾಸಿಟಿವ್ ಕಂಪ್ಯಾರಿಷನ್ ನಮ್ಮ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಸುಮ್ಮನೆ ಗಂಟೆಗಟ್ಟಲೆ ಐಡಲಾಗಿ ಕೂತ್ಕೊಳ್ಳೋದು ಒಂದೇ ಜಾಗದಲ್ಲಿ, ಏನೋ ಯೋಚನೆ ಮಾಡಿಕೊಂಡು ಮೊಬೈಲ್ನ ಸ್ಕ್ರಾಲ್ ಮಾಡಿಕೊಂಡು, ಇದನ್ನು ಐಡಲ್ ಸಿಟ್ಟಿಂಗ್ ಅಂತಾರೆ.
ಏನೂ ತಲೆನೂ ಓಡ್ತಾ ಇರಲ್ಲ, ಬಾಡಿನೂ ಓಡ್ತಾ ಇರಲ್ಲ, ಕೆಲಸ ತುಂಬ ಪೆಂಡಿಂಗ್ ಇರುತ್ತೆ. ಸೊ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ, ಈ ಕೂತ್ಕೊಳ್ಳೋ ಬದಲು ಎನರ್ಜಿ ಕಡಿಮೆ ಇದ್ದಾಗ ಕಡಿಮೆ ಎನರ್ಜಿ ತೊಗೊಳ್ಳೋಂಥ ಕೆಲಸಗಳನ್ನ ಮಾಡಿ, ಎನರ್ಜಿ ಜಾಸ್ತಿ ಇದ್ದಾಗ ಜಾಸ್ತಿ ಕೆಲಸಗಳನ್ನ ಮಾಡಿ, ಎನರ್ಜಿ ಬೇಕಾಗಿರೋ ಕೆಲಸಗಳನ್ನ ಮಾಡಿ. ಸೊ ಏನೋ ಒಂದು ಪ್ರೊಡಕ್ಟಿವ್ ಆಗಿ ಮಾಡ್ತಾಯಿದ್ರೆ ಬೆಸ್ಟ್. ಇನ್ನು ಟೈಮ್ ವೇಸ್ಟಿಂಗ್ ಕೆಲಸ ಅಂದರೆ ಅನ್ನೆಸೆಸರಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಆರ್ಗ್ಯೂ ಮಾಡೋದು, ಮೇಕಪ್ ಮಾಡೋದ್ರಲ್ಲಿ ತುಂಬ ವೇಸ್ಟ್ ಮಾಡೋದು, ಆಮೇಲೆ ಎಷ್ಟೇ ಕೆಲಸ ಇದ್ದರೂ ಪ್ರೊಕ್ರಾಸ್ಟಿನೇಷನ್ ಅಂದರೆ ಮಾಡೋಣ ಬಿಡು, ಮುಂದೆ ಮಾಡೋಣ ಬಿಡು ಅಂತ ಅಂದ್ಕೊಳ್ಳೋದು. ಆಮೇಲೆ ಒಂದು ಕೆಲಸ ಮಾಡೋಕ್ಕೆ ಒಂದು ರೈಟ್ ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡೋದು. ಅಯ್ಯೋ ಇನ್ನು ಸ್ವಲ್ಪ ಹೊತ್ತಾಗಲಿ, ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೋತೀನಿ, ಅಯ್ಯೋ ಇನ್ನು ಸ್ವಲ್ಪ ಹೊತ್ತಾಗಲಿ, 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೋತೀನಿ, 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಆ ರೈಟ್ ಟೈಮ್ ಅನ್ನೋದು ನೋವು ಅಂತ ತಿಳ್ಕೊಳ್ಳಿ. ಸೊ ಈಗ ಸ್ಟಾರ್ಟ್ ಮಾಡಿದ್ರೆ ರೈಟ್ ಟೈಮ್ ಅದು. ಆಮೇಲೆ ಮಾಡೋಣ ಅಂದರೆ ನಾಳೆ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದು ಆಗಲ್ಲ. ನಾಳೆಯಿಂದ ನಮ್ಮನೆ ಹಾಳು ಅಂತ ಕೇಳಿದ್ದೀರಲ್ವ. ಸೊ ಅದು 100% ಈಗ ಎದ್ದು ಮಾಡಿದ್ರೆ ಅದೇ ಕೆಲಸ. ನಾನು ಈಗಲೂ ಅನ್ಕೋತಾ ಇದ್ದೆ, ಅಯ್ಯೋ ಮಲ್ಕೊಂಬಿಡೋಣ, ಸುಸ್ತಾಗ್ತಾ ಇದೆ ಅನ್ನೋ ಲೆವೆಲ್ಗೆ ಅನ್ಕೋತಿದ್ದೆ. ಬಟ್ ಅದಷ್ಟೇ, ಇನ್ನು ಇವತ್ತು ಪೋಸ್ಟ್ ಮಾಡಿಲ್ಲ ಅಂದರೆ ಇನ್ನಾಗಲ್ಲ ಅಂದ್ಕೊಂಡು ಮಾಡಿಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಅನ್ನೆಸೆಸರಿ ಚಾಟಿಂಗ್ ಮಾಡೋದು. ಚಾಟ್ ಮಾಡೋ ಬದಲು ಒಂದು 5 ನಿಮಿಷ ಕಾಲ್ ಮಾಡಿ ಮಾತಾಡೋದು ಬೆಸ್ಟ್. 1 ಅವರ್ ಚಾಟ್ ಮಾಡೋ ಬದಲು 5 ಮಿನಿಟ್ಸ್ ಮಾತಾಡ್ಬೋದು. ನೆಕ್ಸ್ಟ್ ಬಂದು ಪ್ರಿಯಾರಿಟೈಸ್ ಮಾಡ್ದೇ ಸುಮ್ಮನೆ ಕೆಲಸ ಮಾಡ್ತಿರೋದು. ಯಾವ್ದು ಇಂಪಾರ್ಟೆಂಟು ಆ ಲಿಸ್ಟೇ ಮಾಡ್ಕೊಂಡಿರಲ್ಲ, ಡೈಲಿ ಶೆಡ್ಯೂಲ್ ಮಾಡ್ಕೊಂಡಿರಲ್ಲ, ಸುಮ್ಮನೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ರೆ ಇಂಪಾರ್ಟೆಂಟ್ ಕೆಲಸಗಳು ಪೆಂಡಿಂಗ್ ಆಗೋಗುತ್ತೆ. ನೆಕ್ಸ್ಟ್ ಬಂದು ಪಾಸ್ಟ್ ಬಗ್ಗೆ ಥಿಂಕ್ ಮಾಡೋದು. ಅಯ್ಯೋ ಹಿಂದೆ ಹಿಂಗಾಗಿತ್ತು, ನಿನ್ನೆ ಇವ್ರು ಹಿಂಗೆ ಅಂದಿದ್ರು, ಮೊನ್ನೆ ಇವ್ರು ಹಂಗೆ ಅಂದಿದ್ರು, ಒಂದು 5 ತಿಂಗಳ ಹಿಂದೆ ಇವ್ರುಗಳು ಹಿಂಗೆ ಮಾತಾಡಿದ್ರು, ಈ ಥರ ಬಿಹೇವಿಯರ್ ಆಗಿತ್ತು, ನನ್ನ ಲೈಫಲ್ಲಿ ಈ ಥರ ಆಗಿತ್ತು. ಪ್ರತಿಯೊಬ್ಬರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಕಷ್ಟಗಳು ಇದ್ದೇ ಇರುತ್ತೆ. ಬಟ್ ಏನೇ ಇದ್ದರೂ ಕೂಡ ಅದನ್ನು ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಮಲ್ಟಿ ಟಾಸ್ಕಿಂಗಿಂದನೂ ಕೆಲವು ಸತಿ ಟೈಮ್ ವೇಸ್ಟ್ ಆಗುತ್ತೆ. ಇದೇ ಥರ ನಾನು ಮಾಡೋಕ್ಕೆ ಹೋಗಿದ್ದೆ, ಅಲ್ಲಿ ಪಾತ್ರೆ ತೊಳ್ಕೊಂಡು ಅಥವಾ ಏನೇನೋ 3-4 ಕೆಲಸ ಮಾಡ್ತಾಯಿದ್ದೆ. ಅದು ಏನಾಗುತ್ತೆ ಅಂದರೆ ಕೆಲವು ಸತಿ ಸೀದೋಗುತ್ತೆ, ಇನ್ನೂ ಟೈಮ್ ವೇಸ್ಟ್ ಜಾಸ್ತಿ ಆಗುತ್ತೆ. ಕೆಲವು ಸತಿ ಮಾಡಬೇಕು ಸಿಂಪಲ್ ಕೆಲಸಗಳು, ಏನಾದರೂ ಈಸಿಯಾಗಿ ಮಾಡ್ಕೊಳ್ಳೋಂಥ ಕೆಲಸಗಳನ್ನ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು. ಬಟ್ ತುಂಬ ಮೈಂಡ್ ಕೊಟ್ಟು ಮಾಡ್ಕೊಳ್ಳೋಂಥ ಕೆಲಸಗಳಿಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಥಿಂಕ್ ಮಾಡಿಕೊಂಡು ನೀವೇ ಇವತ್ತು ಕೂತ್ಕೊಂಡು ಒಂದು 5 ಲಿಸ್ಟ್ ಮಾಡಿ. ಆ ಲಿಸ್ಟಲ್ಲಿ ನಾನು ಎಲ್ಲೆಲ್ಲಿ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಮಿನಿಮೈಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ನೋಡಿ ನಿಮ್ಮ ಲೈಫಲ್ಲಿ ಪ್ರೊಡಕ್ಟಿವಿಟಿ, ಟೈಮ್ ಮ್ಯಾನೇಜ್ಮೆಂಟ್ ಯಾವ ಲೆವೆಲ್ಗಾಗುತ್ತೆ ಅಂತ. ಆಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಖುಷಿ ಬರುತ್ತೆ. ಹೌದು, ನನ್ನ ಟೈಮ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋತಾ ಇದ್ದೀನಿ, ನನಗೆ ಅಂತ ಟೈಮ್ ಸಿಗ್ತಾ ಇದೆ, ಎಲ್ಲ ಇಂಪಾರ್ಟೆಂಟ್ ಕೆಲಸಗಳು ಆಗ್ತಾಯಿದೆ ಅಂತ. ಸೊ ಈ ಟೈಮ್ ವೇಸ್ಟಿಂಗ್ ಕೆಲಸಗಳನ್ನ ಸ್ಟಾಪ್ ಮಾಡಿ ಪ್ರೊಡಕ್ಟಿವ್ ಆಗಿ ಲೈಫ್ ಲೀಡ್ ಮಾಡಿ ಅಂತ ಹೇಳ್ತಾ, ಇಷ್ಟಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ.